ಜಿಲ್ಲೆಯ ಪಾವಗಡದಲ್ಲಿ ಭೀಕರ ರಸ್ತೆ ಅಪಘಾತ ಆಗಿರೋದ್ರ ಮಾಹಿತಿ ಲಭ್ಯ ಆಗ್ತಾ ಇದೆ. ಕಾರ್ಮಿಕರು ತೆರಳುತ್ತಾ ಇದ್ದ 407 ವಾಹನ ಪಲ್ಟಿ ಆಗಿದೆ ಅನ್ನೋದ್ರ ಡೀಟೇಲ್ಸ್. 10ಕ್ಕೂ ಹೆಚ್ಚು ಜನರಿಗೆ ಗಂಭೀರವಾಗಿ ಗಾಯಗಳಾಗಿದೆ ಅನ್ನೋದ್ರ ಮಾಹಿತಿ ಲಭ್ಯ ಆಗ್ತಾ ಇದೆ. ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ಬುಗಡೂರು ಬಳಿ ಈ ಘಟನೆ ಆಗಿದೆ. ಗಾಯಾಳುಗಳಿಗೆ ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಸದ್ಯಕ್ಕೆ ಕೊಡಿಸಲಾಗ್ತಾ ಇದೆ. ಬಿ ಹೊಸಹಳ್ಳಿ ಗ್ರಾಮದ ಲಂಬಾಣಿ ತಾಂಡದ ಕಾರ್ಮಿಕರು ಈ 407 ವೆಹಿಕಲ್ ಅಲ್ಲಿ ಇದ್ರು ಅನ್ನೋದು ತಿಳಿದು ಬರ್ತಾ ಇದೆ. ಸೆಂಟ್ರಿಂಗ್ ಕೆಲಸ ಮುಗಿಸ್ಕೊಂಡು ಹಿಂದಿರುಗಬೇಕಾದ್ರೆ ಘಟನೆ ಆಗಿದೆ. ಸೊ ಅಷ್ಟೂ ಜನ ಕಾರ್ಮಿಕರನ್ನ ಸದ್ಯಕ್ಕೆ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ನೀವು ಸ್ಥಳದಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅನ್ನೋದನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಒಂದಷ್ಟು ಜನ ಸೇರಿದ್ದಾರೆ, ಮತ್ತೆ ಗಾಯಗೊಂಡವರನ್ನ ಶೀಘ್ರವಾಗಿ ಆಸ್ಪತ್ರೆಗೆ ಸೇರಿಸುವಂತಹ ಕೆಲಸ ಕೂಡ ಮಾಡಲಾಗ್ತಾ ಇದೆ. ಅಪಘಾತಕ್ಕೆ ಏನು ಕಾರಣ ಅನ್ನೋದು ಗೊತ್ತಿಲ್ಲ. ಪ್ರಾಬಬ್ಲಿ ಓವರ್ ಸ್ಪೀಡ್ನಲ್ಲಿ ಏನಾದರೂ ಇದ್ರ ಅಥವಾ ಓವರ್ಟೇಕ್ ಮಾಡೋದಕ್ಕೆ ಹೋಗಿ ಇಂಥ ಅಪಘಾತ ಆಯ್ತಾ ತಿಳಿದು ಬರಬೇಕಾಗಿದೆ. ಸಾಮಾನ್ಯವಾಗಿ ಈ 407 ವೆಹಿಕಲನ್ನು ಈ ಮಣ್ಣು ಲೋಡ್ ಮಾಡಿಸೋದಕ್ಕೆ ಅಥವಾ ಅಂತರದ ಕೆಲಸಗಳಿಗೆ ಸಿವಿಲ್ ವರ್ಕ್ಗೆ ಹೆಚ್ಚಾಗಿ ಬಳಸ್ತಾರೆ. ಸೊ ಆ ವಾಹನದಲ್ಲಿ ಕಾರ್ಮಿಕರಿದ್ರು, ಮತ್ತು ಸೆಂಟ್ರಿಂಗ್ ಕೆಲಸ ಮುಗಿಸ್ಕೊಂಡು ಬರ್ತಾ ಇದ್ರು ಅಂದರೆ ಪ್ರಾಬಬ್ಲಿ ಅದೇ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಟೈಮ್ನಲ್ಲಿ ಯೂಸ್ ಮಾಡಿದಂತಹ ವೆಹಿಕಲ್ನಲ್ಲಿ ಕರ್ಕೊಂಡು ಬಂದಿದ್ದಾರೆ. ನೀವು ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಾ, ಅಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಮತ್ತು ಅಪಘಾತದ ತೀವ್ರತೆಯನ್ನು ಸೂಚಿಸ್ತಾ ಇದೆ ಈ ಎಲ್ಲ ದೃಶ್ಯಗಳು. ಕೆಲವರೆಲ್ಲ ಅನ್ಕಾನ್ಷಿಯಸ್ ಆಗಿ ಬಿದ್ದಿರೋದು ಕೂಡ ಕಾಣಿಸ್ತಾ ಇದೆ. ಸಾವಿನ ಸಂಖ್ಯೆ ಬಗ್ಗೆ ಇಲ್ಲಿ ತನಕ ಯಾವುದೇ ಮಾಹಿತಿ ಇಲ್ಲ. ಆದರೆ 10ಕ್ಕೂ ಹೆಚ್ಚು ಜನರಿಗೆ ಗಂಭೀರವಾಗಿ ಗಾಯಗಳಾಗಿದೆ. ಬಿದ್ದ ಫೋರ್ಸ್ಗೆ, ಪಲ್ಟಿಯಾದ ಫೋರ್ಸ್ಗೆ 10ಕ್ಕೂ ಹೆಚ್ಚು ಜನರಿಗೆ ಗಂಭೀರವಾಗಿ ಗಾಯಗಳಾಗಿದೆ. ಕೆಲವರೆಲ್ಲ ರಕ್ತಸಿಕ್ತವಾಗಿ ಬಿದ್ದಿರೋದು ಕೂಡ ಕಂಡು ಬರ್ತಾ ಇದೆ. ಈ ಆಕ್ಸಿಡೆಂಟ್ನ ಮಾಹಿತಿ ಗೊತ್ತಾಗ್ತಾ ಇದ್ದ ಹಾಗೆ ಸ್ಥಳೀಯರೆಲ್ಲರೂ ಕೂಡ ಜಮಾಯಿಸಿ ಗಾಯಗೊಂಡವರನ್ನ ಆಸ್ಪತ್ರೆಗೆ ಸೇರಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಪಾವಗಡದಲ್ಲಾಗಿರೋದು ಇದು. ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನಲ್ಲಿ ಆಗಿರುವಂತಹ ಇನ್ಸಿಡೆಂಟ್ ಇದು.